ತ್ರಿವಿಕ್ರಮ್ ಭವ್ಯ ಪ್ರೀತಿ ಪ್ರೇಮದ ಒಂದು ಪಯಣ ಮಾತುಕತೆ, ರಾತ್ರಿ ಮಾತುಕತೆ ವೈರಲ್ ಆಗಿದೆ. ಬನ್ನಿ ಒಂದು ಪ್ರೇಮ ಕಥೆಯ ನೋಡ್ಕೊಬೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಅಚ್ಚರಿಯ ತಿರುವುಗಳಲ್ಲಿ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಆತ್ಮೀಯ ಕ್ಷಣಗಳನ್ನು ಮತ್ತು ಆಳವಾದ ಸಂಭಾಷಣೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇದು ಹರಡುತ್ತಿರುವ ಪಯಣದ ವದಂತಿಗಳನ್ನು ಹುಟ್ಟುಹಾಕುತ್ತಿದೆ. ಅಭಿಮಾನಿಗಳು ಅವರು ಬೆಳೆಯುತ್ತಿರುವ ನಿಕಟತೆಯನ್ನು ಗಮನಿಸಿದ್ದಾರೆ ಮತ್ತು ಇಬ್ಬರು ಪ್ರೀತಿಯಲ್ಲಿ ಬಿದ್ದಿರಬಹುದು ಎಂದು ಊಹಿಸಿದ್ದಾರೆ. ಇತ್ತೀಚೆಗೆ ತ್ರಿವಿಕ್ರಮ್ ಬಿಡುಗಡೆಯಾದ ವಿಡಿಯೋದಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ರಾತ್ರಿ ಇಡೀ ಪ್ರೀತಿಯಿಂದ ಮಾತನಾಡುತ್ತಿರುವುದನ್ನು ತೋರಿಸಲಾಗಿದೆ. ಈ ವಿಡಿಯೋ ತ್ವರಿತವಾಗಿ ವೈರಲ್ ಆಗಿದ್ದು, ವೀಕ್ಷಕರಲ್ಲಿ ಒಂದು ಅವರ ರಸಾಯನಶಾಸ್ತ್ರದ ಬಗ್ಗೆ ಉತ್ಸಾಹ ಮತ್ತು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಕಾರ್ಯಕ್ರಮದ ಮುಂದುವರೆದಂತೆ ಎಲ್ಲರ ಕಣ್ಣುಗಳನ್ನು ಈ ಸಂಭಾವ್ಯ ದಂಪತಿಗಳ ಮೇಲೆ ಇವೆ. ಬಿಗ್ ಬಾಸ್ ಮನೆಯ ಹೆಚ್ಚಿನ ಒತ್ತಡದ ವಾತಾವರಣದ ನಡುವೆಯೂ ಅವರ ಸಂಬಂಧ ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದನ್ನು ನೋಡಲು ಪ್ರೇಕ್ಷಕರು ಉತ್ಸುಕರಾಗಿದ್ದಾರೆ. ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಸಂಪರ್ಕವು ಸವಾಲುಗಳನ್ನು ತಡೆದುಕೊಳ್ಳುತ್ತಿದೆಯೇ ಅಥವಾ ಇದು ಕೇವಲ ಪ್ರೀತಿಯ ಕ್ಷಣವೇ? ನಾಟಕ ಮತ್ತು ಸಂಭಾವನೆಗಳ ಪ್ರತಿದಿನ ತೋಡಿಕೊಳ್ಳುತ್ತವೆ. ವೀಕ್ಷಕರ ಈ ಒಂದು ಅನಿರೀಕ್ಷಿತ ಪ್ರೇಮ ಕಥೆಯನ್ನು ಕೇಳಿ ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಾರೆ. ಏಕಾಏಕಿ ಬಿಗ್ ಬಾಸ್ ಮನೆಯಲ್ಲಿ ರಾತ್ರೋರಾತ್ರಿ ನಡೆದ ಒಂದು ಪ್ರೇಮ ಕಥೆ, ಒಂದು ಪ್ರೇಮದ ಸಂಭಾಷಣೆಯನ್ನು ಕೇಳಿ ಅನೇಕ ವೀಕ್ಷಕರು ಶಾಕ್ ಆಗಿ ಹೋಗಿದ್ದಾರೆ. ಫ್ಯಾಮಿಲಿ ರೌಂಡ್ನಲ್ಲಿ ಬಂದಂತಹ ಸ್ಪರ್ಧಿಗಳು ಅವರ ಅಕ್ಕ ತ್ರಿವಿಕ್ರಮ್ಮಿಂದ ದೂರ ಇರು ಅನ್ನುವ ಮಾತನ್ನು ಹೇಳಿಕೆಯನ್ನು ಕೊಟ್ಟಿದ್ದರು. ಇದರಂತೆ ದೂರ ಹಾಕ್ತೀನಿ ಅನ್ನೋ ಮಾತನ್ನು ಹೇಳಿದರು ಕೂಡ ಅಸಲಿಗೆ ಜೊತೆಯಾಗಿ ಇದ್ದು ಇವತ್ತು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಮದುವೆಯ ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರ. ತ್ರಿವಿಕ್ರಮ್ ಭವ್ಯ ಗೌಡ ಸದ್ಯಕ್ಕೆ ಮದುವೆ ಹಾಕ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಇವರಿಬ್ಬರ ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.